ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಶನಿ ಇದೇ 29ನೇ ತಾರೀಕು ಮೀನರಾಶಿ ಪ್ರವೇಶ. ಮುಂದಿನ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ಬಗ್ಗೆ ಮಾತಾಡೋಣ. ಯಾರ್ಯಾರು ತುಲಾ ಲಗ್ನದಲ್ಲಿ ಹುಟ್ಟಿರ್ತಾರೆ, ನಿಮ್ಮ ದಶಾಭುಕ್ತಿಗಳಲ್ಲಿ ಶನಿ ಬಂದಿರತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಶನಿ ದಶಾ, ಶನಿ ಭುಕ್ತಿ ಬರಲೇಬೇಕು. ಅದಿಲ್ಲ ಅಂತಂದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ. ಹೇಗಿದೆ ನೋಡೋಣ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಗೋಚಾರ ಫಲದಿಂದ ಸ್ವಲ್ಪ ಮಟ್ಟಿಗೆ ಆಲಸ್ಯ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಓದಿನಲ್ಲಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು. ಚೆನ್ನಾಗಿ ಓದ್ತಾ ಇರೋರು ಡೌನ್ ಆಗೋಯ್ತು, ತುಂಬಾ ನಾಲೆಜ್ ಇರ್ತಕ್ಕಂಥವ್ರು ಡೌನ್ ಆಗೋಯ್ತು. ಈ ರೀತಿ ಸ್ವಲ್ಪ ರಿವರ್ಸಲ್ ಆಫ್ ರಿಸಲ್ಟ್ ಬರ್ತಕ್ಕಂಥ ಚಾನ್ಸಸ್ಸು ಬಹುತೇಕ ತೋರಿಸ್ತಾ ಇದೆ. ಸೊ ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಫಸ್ಟ್ ಕ್ಲಾಸ್ ಟೈಮ್, ವೆರಿ ವೆರಿ ಗುಡ್ ಟೈಮ್. ಹೊಸ ಕೆಲಸ ಸಿಗ್ತಾ ಇಲ್ಲ ಇಷ್ಟು ವರ್ಷ, ಒಳ್ಳೆ ಸೆಟ್ಲ್ ಆಗ್ತಕ್ಕಂಥ ಟೈಮ್, ಒಳ್ಳೆ ಕಂಪನಿ ಸೆಟ್ಲ್ ಆಗ್ತಕ್ಕಂಥ ಟೈಮ್. ಟ್ರಬಲ್ಸ್ ಇರುತ್ತೆ ಬಟ್ ಸೆಟ್ಲ್ ಆಗ್ತಾರೆ. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹಣಕಾಸು ಬರ್ತಕ್ಕಂಥ ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ಹೆಚ್ಚಿನ ಹಣಕಾಸು, ಇನ್ಕಮ್ ಇಸ್ ಮೋರ್. ಹಾಗೆ ವಿವಾಹ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚಾಗುತ್ತೆ, ಗಲಾಟೆಗಳು ಹೆಚ್ಚಾಗುತ್ತೆ. ದಶಾಭುಕ್ತಿ ಅವರಲ್ಲಿ ಸೇಮ್ ಕಾಂಬಿನೇಷನ್ ತೋರಿಸಿದಾಗ ಡಬಲ್ ಎಡ್ಜಿಂದ ಡಿವೋರ್ಸ್ಗೂ ಹೋಗ್ಬೋದು, ಸಪರೇಷನ್ಗೂ ಹೋಗ್ಬೋದು, ಗಲಾಟೆಗಳಿಗೂ ಹೋಗ್ಬೋದು. ಎಲ್ಲ ರೀತಿಯೂ ಸ್ವಲ್ಪ ನೆಗೆಟಿವ್ ಕಾಂಬಿನೇಷನ್ ಹೆಚ್ಚಾಗಿದೆ. ಬರೀ ಟ್ರಾನ್ಸಿಟ್ ಅಲ್ಲಿ ಮಾತ್ರ, ಈಗ ನಾನು ಹೇಳ್ದಾಗ ನೆಗೆಟಿವ್ ಇದ್ರೆ, ದಶಾದಲ್ಲಿ ಪಾಸಿಟಿವ್ ಇದ್ರೆ ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಇರುತ್ತೆ. ಇಲ್ಲ ದಶಾದಲ್ಲೂ ಸೇಮ್ ತೋರಿಸ್ತಾ ಇದೆ, ಇಂಟೆನ್ಸಿಟಿ ಸೇಮ್ ಕಾಂಬಿನೇಷನ್ ತೋರಿಸ್ತಾ ಇದೆ. ವೆರಿ ಟ್ರ್ಯಾಕ್ ರೆಕಾರ್ಡ್ ಆಫ್ ಮ್ಯಾರೇಜ್ ವೆರಿ ಬ್ಯಾಡ್. ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಬಟ್ ಸಣ್ಣ ಪುಟ್ಟ ಆರೋಗ್ಯ ಅಂತ ಸಮಸ್ಯೆ ಅಂತ ಹೇಳ್ತೀನಿ, ದೀರ್ಘಕಾಲದಿಲ್ಲ. ವಾಹನದಿಂದ ಸ್ವಲ್ಪ ಅಪಘಾತಗಳನ್ನ ಸ್ವಲ್ಪ ನೋಡಬೇಕು. ಸ್ವಲ್ಪ ಏನಾದ್ರು ಪೆಟ್ಟಾಗ್ತಕ್ಕಂಥದ್ದು ಚಿಕ್ಕದೇ, ಅದನ್ನು ಕೂಡ ವಾಹನದಿಂದ ಸಮಸ್ಯೆ ಆಗೋದು ಕಂಡು ಬರ್ತಾ ಇದೆ. ಹಾಗೆ ಎಜುಕೇಶನ್ ಅಲ್ಲಿ ಟೆಕ್ನಿಕಲ್ ಸೈಡ್ ಓದ್ದವ್ರಿಗೆ ಮತ್ತೆ ಮೆಡಿಕಲ್ ಲೈನ್ ಓದ್ದವ್ರಿಗೆ ಅನುಕೂಲ ಹೆಚ್ಚಾಗಿರುತ್ತೆ, ಅನುಕೂಲ ಸ್ವಲ್ಪ ಹೆಚ್ಚು. ಸೊ ಓವರ್ ಆಲ್ ಮನಿ ಟೈಮ್, ಹೆಚ್ಚಿನ ಹಣ ಸಂಪಾದನೆ ಬರ್ತಕ್ಕಂಥ ಟೈಮ್, ಬಹಳ ಅದ್ಭುತವಾಗಿರ್ತಕ್ಕಂಥ ಟೈಮ್, ಮನಿ ಟೈಮ್ ತೋರಿಸ್ತಾ ಇದೆ. ಪ್ರಾಪರ್ಟಿ ಮೇಲೆ ಲೋನ್ ಸಿಗುತ್ತೆ. ಯಾರ್ಯಾರು ಪ್ರಾಪರ್ಟಿ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಲೋನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ, ಲೋನು ತುಂಬಾ ಸುಲಭವಾಗಿ ಸಿಗುತ್ತೆ. ಸೊ ಹಾಗೆ 17 ಮೇ 2026ರಿಂದ 3 ಜೂನ್ 2027 ಸ್ವಲ್ಪ ವೆರಿ ಬ್ಯಾಡ್ ಟೈಮ್. ನಷ್ಟ ಆಗ್ತಕ್ಕಂಥ ಸಮಯ, ಕೊಟ್ಟಿರ್ತಕ್ಕಂಥ ದುಡ್ಡು ಲಾಸ್ ಆಗ್ತಕ್ಕಂಥ ಸಮಯ, ಸ್ವಲ್ಪ ವೆರಿ ಬ್ಯಾಡ್ ಟೈಮ್. ತುಲಾ ಲಗ್ನದವ್ರಿಗೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ವೆರಿ ವೆರಿ ಬ್ಯಾಡ್ ಟೈಮ್ ತುಲಾ ಲಗ್ನದವ್ರಿಗೆ. ಸೊ ಓವರ್ ಆಲ್ ಫಿನಾನ್ಸ್ ಟೈಮ್ ತುಂಬಾ ಚೆನ್ನಾಗಿದೆ. ಎಜುಕೇಶನ್ ಅಲ್ಲಿ ಸ್ವಲ್ಪ ನಾರ್ಮಲ್ ಎಜುಕೇಶನ್ ಅವ್ರಿಗೆ ಸ್ವಲ್ಪ ವ್ಯಸನಗಳಿಗೆ ಹೋಗ್ತಕ್ಕಂಥದ್ದು, ಹಠದ ಸ್ವಭಾವ ಜಾಸ್ತಿ ಬರುತ್ತೆ. ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸುತ್ತೆ. ಹೊಸ ಉದ್ಯೋಗದಲ್ಲಿ ಬಡ್ತಿ, ಹೆಚ್ಚಿನ ಸಂಪಾದನೆ, ಖರ್ಚು ಜಾಸ್ತಿ ಬರುತ್ತೆ. ಅದ್ರ ಜೊತೆಗೆ ವಿವಾಹದಲ್ಲಿ ವ್ಯಾಜ್ಯ, ಹಾಗೆ ಸಣ್ಣ ಪುಟ್ಟ ಸಮಸ್ಯೆ, ಆಕ್ಸಿಡೆಂಟ್ ಇದ್ದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದೆಲ್ಲದಕ್ಕೂ ಕೂಡ ಬುಧವಾರದ ದಿವಸ ಹೆಸರು ಕಾಳನ್ನು ದಾನ ಮಾಡಿ ತುಲಾ ಲಗ್ನದವರು. ಬುಧವಾರ ದಿವಸ ಹೆಸರು ಕಾಳನ್ನು ದಾನ ಮಾಡಿ ಒಂದು 3 ತಿಂಗಳು ದಾನ ಮಾಡಿ, ಒಳ್ಳೆದಾಗುತ್ತೆ. ಮುಂದಿನ ಲಗ್ನ ಕೋಣ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ತುಂಬಾ ಅದ್ಭುತವಾಗಿರ್ತಕ್ಕಂಥ ಸಮಯ. ಸ್ವಲ್ಪ ಸೋಂಬೇರಿತನ ಇದ್ರೂ ಕೂಡ ರಿಸಲ್ಟ್ ವಿಲ್ ಬಿ ವೆರಿ ಗುಡ್. ಇಂಟೆಲಿಜೆನ್ಸ್ ಮೇಲೆ, ಬುದ್ಧಿವಂತಿಕೆ ಮೇಲೆ ರಿಸಲ್ಟ್ ನ ತರ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಹಾಗೆ ಹೊಸ ಹೊಸ ವಿಚಾರಗಳನ್ನ ಕಲಿತಕ್ಕಂಥದ್ದು, ಸಂಗೀತದಲ್ಲಿ ಆಸಕ್ತಿ ಬರ್ತಕ್ಕಂಥ ಸಾಧ್ಯತೆ, ಹಾಗೆ ಹೊಸ ಶಾಸ್ತ್ರವನ್ನ ಕಲಿತಕ್ಕಂಥ ಒಂದು ಸಾಧ್ಯತೆ, ಸ್ಪೋರ್ಟ್ಸ್ ಅಲ್ಲಿ ಎಕ್ಸೆಲ್ ಆಗ್ತಕ್ಕಂಥ ಸಾಧ್ಯತೆ,
ಯಾರ್ಯಾರು ಫಿಲಮ್ ಲೈನ್ ಹೋಗಬೇಕು, ಫಿಲಮ್ ಲೈನ್ ಇಂಟ್ರೆಸ್ಟ್ ಇದೆ, ಅಡ್ವರ್ಟೈಸ್ಮೆಂಟ್ ಇಂಟ್ರೆಸ್ಟ್ ಇದೆ, ಮೀಡಿಯಾ ಇಂಟ್ರೆಸ್ಟ್ ಇದೆ, ಎಲ್ಲರಿಗೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಯಾರ್ಯಾರು ಮೆಡಿಕಲ್ ಲೈನ್ ಹೋಗಬೇಕು, ಹೀಲಿಂಗ್ ಲೈನ್ ಹೋಗಬೇಕು, ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಈ ಲೈನ್ ಬಿಟ್ಟು ಬೇರೆ ಲೈನ್ಗಳೆಲ್ಲ ಕೂಡ ನಿಮಗೆ ಜಾಬ್ ಅಲ್ಲಿ ಸಮಸ್ಯೆ ಆಗುತ್ತೆ, ಜಾಬ್ ಲಾಸ್ ಆಗ್ತಕ್ಕಂಥ ತೋರಿಸುತ್ತೆ ಆ ಲೈನ್ ಬಿಟ್ಟು ಬೇರೆ ಲೈನಲ್ಲಿ ಇದ್ದಾಗ. ಹಾಗೆ ಹಣ ಯಾರಿಗಾರು ಕೊಟ್ರೆ ವಾಪಸ್ ಬರೋದಿಲ್ಲ. ಬಿಸ್ನೆಸ್ ಏನಾದ್ರು ಹಣ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್, ಹೆವಿ ಲಾಸ್, ಹೆವಿ ಲಾಸ್. ಬುದ್ಧಿವಂತಿಕೆಯಿಂದ ಅನುಭವದಿಂದ ತಿಳಿದಿರ್ತಕ್ಕಂಥ ವಿಚಾರಗಳನ್ನ ಬಿಸ್ನೆಸ್ ಆಗಿ ಪರಿವರ್ತನೆ ಮಾಡಿಕೊಂಡು ಮಾಡಿದಾಗ ಅನುಭವವನ್ನ ಅಥವಾ ಜ್ಞಾನವನ್ನ ಅಥವಾ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಬಿಸ್ನೆಸ್ ಮಾಡಿದಾಗ ಹೆಚ್ಚು ಲಾಭಕಾರಿ. ಹಣ ಹಾಕಿ ಲಾಭ ತೆಗಿಯಕ್ಕಾಗಲ್ಲ. ಕಾಂಬಿನೇಷನ್ ಇಸ್ ವೆರಿ ಬ್ಯಾಡ್. ಆಲ್ರೆಡಿ ಬಿಸ್ನೆಸ್ ಅಲ್ಲಿ ಇರೋರಿಗೆ, ಎಸ್ಪೆಷಲಿ ವೃಶ್ಚಿಕ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಶನಿ ಮತ್ತೆ ಭುಕ್ತಿ ಕೂಡ ಶನಿ ಬಂದಲ್ಲಿ ಲಾಸ್ಟ್ ಟೈಮ್, LOSS ಲಾಸ್ಟ್ ಟೈಮ್. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು, ಸ್ವಲ್ಪ ಈಗೋ ಇದ್ರೂ ಕೂಡ ಸೆಲೆಕ್ಟಿವ್ ಆಗ್ತಾರೆ. ಪ್ರೇಮ ವಿವಾಹದಲ್ಲಿ ಮಾಡ್ಕೋಬೇಕು ಅನ್ನೋರಿಗೆ ಸ್ವಲ್ಪ ಅನುಕೂಲದ ಸಮಯ ತೋರಿಸ್ತಾ ಇದೆ. ಸೊ ವಿವಾಹ ಸ್ವಲ್ಪ ಮೆಚ್ಚಿನ ವಿವಾಹ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಪ್ರೇಮ ವಿವಾಹ ಆಗ್ತಕ್ಕಂಥದ್ದು, ಸಕ್ಸಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿಶೇಷ ಏನು ಅಂತಂದ್ರೆ, ಇನ್ನೊಂದು ಚೈಲ್ಡ್ ಬರ್ತ್ ಎಕ್ಸ್ಪೆಕ್ಟ್ ಮಾಡೋರು, ವಿಶೇಷವಾಗಿ ದಶಾಭುಕ್ತಿಗಳಲ್ಲಿ ಶನಿ ಇದ್ದು ಗೋಚಾರದಲ್ಲಿ ಈಗ ಉತ್ತಮ ಪರಿಸ್ಥಿತಿ ಇರೋದ್ರಿಂದ ಮಕ್ಕಳ ಒಂದು ವಿಚಾರದಲ್ಲಿ ಚೈಲ್ಡ್ ಬರ್ತ್ ಎಷ್ಟೋ ವರ್ಷದಿಂದ ಇಲ್ಲದೆ ಇರೋರಿಗೆ ಈಗ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಗ್ರಹಗಳ ಆಶೀರ್ವಾದದಿಂದ ಮಕ್ಕಳಾಗ್ತಕ್ಕಂಥ ಒಂದು ಯೋಗ ಕಂಡು ಬರ್ತಾ ಇದೆ. ಬಿಸ್ನೆಸ್ ಅಲ್ಲಿರೋರಿಗೆ ತುಂಬಾ ಕೇರ್ಫುಲ್ ಆಗಿರಿ, ಲಾಸ್ ಆಗುತ್ತೆ ಅಂತ ಹೇಳಿದ್ವಿ, ಅದು ಮೇಜರ್ ಪಾಯಿಂಟ್. ಇನ್ನು ಹೆಲ್ತ್ ವೈಸ್ ಬಂದಾಗ ಯಾರು ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಆಪರೇಷನ್ ಹೋಗಬೇಕು, ಸಕ್ಸಸ್ ಆಗುತ್ತೆ. ಯಾವುದೋ ಒಂದು ಕಾಯಿಲೆ ಬರ್ತಾ ಇತ್ತು, ಇವಾಗ ಸ್ವಲ್ಪ ನೋಡಕ್ಕೆ ಈಗ ನೆಕ್ಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಇಷ್ಟು ದಿವಸ ಟ್ರೀಟ್ಮೆಂಟ್ ಎಫೆಕ್ಟಿವ್ ಇರಲಿಲ್ಲ. ಮಾರ್ಚ್ ಆದ ನಂತರ, ಏಪ್ರಿಲ್ ನಂತರ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಸ್ವಲ್ಪ ಏನೋ ಚೇಂಜ್ ಆಫ್ ಟ್ರೀಟ್ಮೆಂಟ್ ಕೊಟ್ರೆ ಎಫೆಕ್ಟಿವ್ ಆಗೋದು, ಅನುಕೂಲಕರವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಸೊ ಓವರ್ ಆಲ್ ಮನಿ ವೈಸ್ ವೆರಿ ಬ್ಯಾಡ್, ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಕೆಲವೊಂದು ಏರಿಯಾಸ್ ಬಿಟ್ಟಾಗ ನಾನು ಹೇಳಿದ್ನಲ್ಲ, ಸ್ವಲ್ಪ ಸಾಫ್ಟ್ವೇರ್, ಸ್ವಲ್ಪ ಮೀಡಿಯಾ, ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥವ್ರು, ಫಿಲಿಂ ಲೈನ್ ಹೋಗೋರು ಅವರಿಗೆ ಸ್ವಲ್ಪ ಅನುಕೂಲ ಆದರೂ ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಮಾಡೋರಿಗೆ ಜಾಬ್ ಲಾಸ್ ತೋರಿಸ್ತಾ ಇದೆ, ಫೈನಾನ್ಷಿಯಲ್ ಲಾಸ್ ತೋರಿಸ್ತಾ ಇದೆ. ಬಿಸ್ನೆಸ್ ಬೇರೆ ಬಂಡವಾಳ ಹೂಡಿ ತೋರಿಸೋರಿಗೆ ಫೈನಾನ್ಷಿಯಲ್ ಲಾಸಸ್ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಉತ್ತಮವಾಗಿದೆ. ಯಾವ್ದಾದ್ರು ಲ್ಯಾಂಡ್ ವ್ಯಾಪಾರ ಮಾಡಬೇಕು, ಲ್ಯಾಂಡ್ ಸೇಲ್ ಆಗಬೇಕು ಅನ್ನೋರಿಗೆ ಲಾಭಕಾರಿಯಾಗಿದೆ, ತುಂಬಾನೇ ಲಾಭಕಾರಿಯಾಗಿದೆ. ಹಾಗೆ 17ನೇ ತಾರೀಕು ಮೇ ಆದಮೇಲೆ 2027 ಜೂನ್ 3ನೇ ತಾರೀಕು ಒಳಗಡೆ ಯಾರ್ಯಾರಿಗೆ ಪಿತ್ರಾರ್ಜಿತ ಆಸ್ತಿ ಇದೆ ಅದು ಬರೋ ತರ ಸಾಧ್ಯತೆ ಇದೆ ಅಂದಾಗ 17ನೇ ತಾರೀಕು ಮೇ 2026 ಆದಮೇಲೆ ಬರ್ತಕ್ಕಂಥದ್ದು. 17ನೇ ತಾರೀಕು ಮೇ 2026 ಆದಮೇಲೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಸ್ಟ್ರಾಂಗ್ ಆಗಿ. ಸೊ ಓವರ್ ಆಲ್ ವೃಶ್ಚಿಕ ಲಗ್ನದವ್ರಿಗೆ ದಶಾಭುಕ್ತಿಗಳಲ್ಲಿ ಶನಿ ಇದ್ದೆ ಸ್ವಲ್ಪ ಮಟ್ಟಿಗೆ ಫೈನಾನ್ಷಿಯಲ್ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಆರೋಗ್ಯ ಚೆನ್ನಾಗಿದೆ, ಎಲ್ಲವೂ ಚೆನ್ನಾಗಿದೆ. ಕೆಲಸ ಕಳ್ಕೊಳ್ತಕ್ಕಂಥದ್ದು ಮತ್ತೆ ದುಡ್ಡಿನ ವಿಚಾರ ಅದನ್ನು ಮಾತ್ರ ನೋಡ್ಕೊಳ್ಬೇಕು. ಇನ್ನೆಲ್ಲ ವಿಚಾರದಲ್ಲೂ ಉತ್ತಮವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಫೈನಾನ್ಷಿಯಲ್ ಹಿಡಿತ ಸ್ವಲ್ಪ ಇಲ್ಲ, ಹೆಚ್ಚು ಪೋಲಾಗ್ತಕ್ಕಂಥದ್ದು, ಕೈಯಲ್ಲಿ ದುಡ್ಡು ಉಳಿದೇ ಇರತಕ್ಕಂಥದ್ದು, ಸ್ವಲ್ಪ ಬಹಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕಡಲೆಕಾಳನ್ನ ಗುರುವಾರ ದಿವಸ ದಾನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಈ ತರ ಹೇಳಿರ್ತಕ್ಕಂಥದ್ದು ಏನಾದ್ರು ಇದ್ದರೆ ಖಂಡಿತ
ಒಳ್ಳೇದಾಗುತ್ತೆ. ಮುಂದಿನ ಲಗ್ನಕ್ಕೆ ಹೋಗೋಣ, ಧನುರ್ ಲಗ್ನ. ಧನುರ್ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ಜ್ಞಾನಾರ್ಜನೆ, ಹಾಗೆ ಹೆಚ್ಚು ಓದಬೇಕು ಅನ್ನೋ ಆಸಕ್ತಿ, ರಿಸಲ್ಟ್ ವೈಸ್ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಮ ದಶಾ ಭುಕ್ತಿಯಲ್ಲಿ ಏನಾದರೂ ಶನಿ ಇದ್ದರೆ ಗೋಚಾರದಲ್ಲಿ ಅನುಕೂಲಕರ ಪರಿಸ್ಥಿತಿ ಬಂದು ಹೆಚ್ಚಿನ ಪರ್ಸೆಂಟೇಜ್ ತೆಗಿತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಬೇಕು, ಜಾಸ್ತಿ ಲಾಂಗ್ ಟರ್ಮ್ ಓದಬೇಕು ಅನ್ನೋರ್ಗೆ ಅನುಕೂಲ ಇದೆ. ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಆಲಸ್ಯ ಆಗ್ತಕ್ಕಂಥ ಸಾಧ್ಯತೆ ತೋರಿಸ್ತಾ ಇದೆ. ಆಲಸ್ಯ ಅಂದ್ರೆ ನಾಟ್ ಮಚ್ ಇಂಟ್ರೆಸ್ಟೆಡ್ ಇನ್ ಜಾಬ್. ವರ್ಕ್ ಫ್ರಮ್ ಹೋಮ್, ತುಂಬಾ ಜನ ಇವಾಗೆಲ್ಲ ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಹೆಚ್ಚಿಗೆ ಟ್ರೈ ಮಾಡ್ತಕ್ಕಂಥವ್ರು. ಆ ಒಂದು ಅನುಕೂಲತೆ ಹೆಚ್ಚಾಗಿ ತೋರಿಸ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಇರ್ತಕ್ಕಂಥವ್ರು ವರ್ಕ್ ಫ್ರಮ್ ಹೋಮ್ಗೆ ಸ್ವಲ್ಪ ಈಸಿ. ಇಷ್ಟು ದಿವಸ ಏನೋ ಕರಿತಾ ಇದ್ರು, ಈಗ ಯಾವುದೊಂದು ಕಂಪ್ನಿ ಸಿಕ್ಕಿದೆ, ಮನೇಲೆ ಕೂತ್ಕೊಂಡು ವರ್ಕ್ ಮಾಡ್ಬೋದಂತೆ. ಸಿಗ್ತಕ್ಕಂಥ ಚಾನ್ಸಸ್ ಏಪ್ರಿಲ್ ದಶಾಭುಕ್ತಿಗಳಲ್ಲಿ ಶನಿ ಇರಬೇಕು, ಅದರ್ವೈಸ್ ಇಟ್ ಇಸ್ ನಾಟ್ ಅಪ್ಲಿಕಬಲ್. ವೆರಿ ವೆರಿ ಇಂಪಾರ್ಟೆಂಟ್. ಹಾಗೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸಾಧಾರಣವಾಗಿರ್ತಕ್ಕಂಥ ಲಾಭ, ಆದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅವ್ರಿಗೆ ಹೆಚ್ಚಿನ ಆದಾಯ. ಧನುರ್ ಲಗ್ನದ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರೋರಿಗೆ ದಶಾಭುಕ್ತಿಲಿ ಶನಿ ಬಂದಾಗ ಹೆಚ್ಚಿನ ಲಾಭ, ಹೆಚ್ಚು ಲ್ಯಾಂಡ್ಸ್ ಖರೀದಿ ಆಗ್ತಕ್ಕಂಥದ್ದು, ಹೆಚ್ಚು ಕ್ರಯ ವಿಕ್ರಯ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ, ಟೀಚಿಂಗ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ ಧನುರ್ ಲಗ್ನದವರು. ಹಾಗೆ ಡೇಟಾ ಸೈನ್ಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ, ವಾಸ್ತು ಕನ್ಸಲ್ಟೆಂಟ್ಗೆ ಹೆಚ್ಚಿನ ಲಾಭ, ಕೃಷಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭ, ಹಾಗೆ ಈ ಜಿಯೋಲಜಿಸ್ಟ್ ಅವ್ರಿಗೆ ಮತ್ತೆ ಈ ಸ್ಟೋನ್ ಬಿಸ್ನೆಸ್ ಮಾಡೋರಿಗೆ ಹೆಚ್ಚಿನ ಲಾಭವೋ ಲಾಭ. ಆ ಲೈನಲ್ಲಿ ಇರ್ತಕ್ಕಂಥವ್ರಿಗೆ ತುಂಬಾನೇ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹಾಗೆ ವಿವಾಹದಲ್ಲಿ ಸಮಸ್ಯೆ, ವಿವಾಹದಲ್ಲಿ ಲಾಸ್ ಆಫ್ ಇಂಟ್ರೆಸ್ಟ್. ಮದುವೆ ಅಂದ್ರೆ ಒಂಥರ ಇಂಟ್ರೆಸ್ಟ್ ಕಳ್ಕೊಳ್ದಂಗೆ, ಏನೋ ಇಂಟ್ರೆಸ್ಟ್ ಇಲ್ಲ, ಮದುವೆ ಬೇಕಾಬಿಟ್ಟು ಮಾತಾಡ್ತಕ್ಕಂಥದ್ದು, ಒಂಥರ ಸಮನ್ವಯ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ರೀತಿ ಬಾಂಧವ್ಯ ಇಲ್ಲದೆ ಇರ್ತಕ್ಕಂಥದ್ದು, ಒಂದು ರೀತಿ ಪ್ರೀತಿ ಇಲ್ಲದೆ ಇರ್ತಕ್ಕಂಥದ್ದು, ಲಾಸ್ ಆಫ್ ಆಲ್ ಈ ಧನುರ್ ಲಗ್ನದವ್ರಿಗೆ. ಹಾಗೆ ಹೊಸ ಸಂಬಂಧಗಳು ಬಂದಾಗ ಎಂಗೇಜ್ಮೆಂಟ್ ಮಾಡಿಕೊಂಡು ಆಮೇಲೆ ಏನೋ ಬೇಡ ಅಂತ ಹೇಳ್ತಕ್ಕಂಥದ್ದು, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಕ್ಕಂಥ ಸಾಧ್ಯತೆ ಬಹುತೇಕ ಇದೆ. ಸೊ ಇರ್ತಕ್ಕಂಥ ಒಂದು ಸಂಬಂಧಗಳನ್ನ ಸ್ವಲ್ಪ ಸಪರೇಷನ್ ತೋರಿಸ್ತಾ ಇದೆ. ತಾಯಿ ಇನ್ಫ್ಲೂಯೆನ್ಸ್ ಅಥವಾ ಮದರ್ ಇನ್ ಲಾ ಇನ್ಫ್ಲೂಯೆನ್ಸು ಬಹುತೇಕ ಹೆಚ್ಚಾಗಿದೆ. ಚೈಲ್ಡ್ ಬರ್ತ್ ಸ್ವಲ್ಪ ಡಿಫಿಕಲ್ಟ್ ಚೈಲ್ಡ್ ಬರ್ತ್, ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಚೈಲ್ಡ್ ಬರ್ತು. ಕನ್ಸೀವ್ ಆದರೂ ಕೂಡ ಒಂದ್ಸತಿ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸಾಧ್ಯತೆ, ಕನ್ಸೀವೇ ಸ್ವಲ್ಪ ಕಷ್ಟವಾಗಿ ಆಗ್ತಕ್ಕಂಥ ಟೈಮು. ಚೈಲ್ಡ್ ಬರ್ತ್ ಬಗ್ಗೆ ಯಾರಿಗೂ ಸ್ವಲ್ಪ ಅದ್ರ ಬಗ್ಗೆ ಒಲವು ತೋರಿಸ್ತಾ ಇದ್ದರು ಅಥವಾ ಆಸಕ್ತಿ ಇದೆ, ಒಂದು ಮಗು ಮಾಡ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ಟೈಮ್, ನೆಗೇಷನ್ ಟೈಮ್, ಬ್ಯಾಡ್ ಟೈಮ್. ಹಾಗೆ ಆರೋಗ್ಯಕ್ಕೆ ಬರೋಣ. ಆರೋಗ್ಯದ ವಿಚಾರದಲ್ಲಿ ದೀರ್ಘಕಾಲದ ಅನಾರೋಗ್ಯ ಇರತಕ್ಕಂಥವ್ರಿಗೆ ಕಂಟಿನ್ಯೂ ಆಗುತ್ತೆ. ಎಸ್ಪೆಷಲಿ ಕಾಲು ನೋವು, ಮೈಗ್ರೇನ್, ತಲೆನೋವು, ನರ್ವಸ್ ಪ್ರಾಬ್ಲಮ್ಮು, ಬೋನ್ ಪ್ರಾಬ್ಲಮ್ಮು, ಇವೆಲ್ಲವೂ ಕೂಡ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರ್ತಕ್ಕಂಥದ್ದು, ಸ್ವಲ್ಪ ಲಾಂಗ್ ಟರ್ಮ್ ಇರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಚಿಕಿತ್ಸೆ ಫಲಕಾರಿ ಆಗದಲೆ ಸ್ವಲ್ಪ ಸಮಸ್ಯೆಗೊಳಗಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸದಾಗಿ ಯಾರು ಪ್ರಾಪರ್ಟಿ ತಗೊಳ್ಬೇಕು ಅನುಕೂಲ ಹೆಚ್ಚಾಗುತ್ತೆ. ಯಾರು ಪ್ರಾಪರ್ಟಿಗೆ ಕೈ ಹಾಕ್ತಾ ಇದ್ದೀವಿ, ಪ್ರಾಪರ್ಟಿ ತಗೋಬೇಕು ಅಥವಾ ಲ್ಯಾಂಡ್ ತಗೋಬೇಕು ಕೈ ಹಾಕ್ತಾ ಇದ್ದೀವಿ, ಬಹಳ ಅನುಕೂಲ ಟೈಮ್. ಏಪ್ರಿಲಿಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 2 years ಒಳಗಡೆ ಒಂದು ಲ್ಯಾಂಡೆಡ್ ಪ್ರಾಪರ್ಟಿ, ದಶಾಭುಕ್ತಿಗಳಲ್ಲಿ ಶನಿ ಇದ್ದರೆ ಲ್ಯಾಂಡೆಡ್ ಪ್ರಾಪರ್ಟಿ ತಗೊಳ್ತಕ್ಕಂಥ ಸಾಧ್ಯತೆ ತುಂಬಾನೇ ಹೆಚ್ಚಾಗಿದೆ. ಹಾಗೆ ಮನೆಗೆ ಹೊಸ ಪದಾರ್ಥಗಳು ತರ್ತಕ್ಕಂಥದ್ದು, ಅಂದ್ರೆ ಕಾಸ್ಟ್ಲಿ ವಿಚಾರದಲ್ಲಿ
ಬರ್ತಕ್ಕಂಥದ್ದು. ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಎ ಸಿ ಇರ್ಬೋದು, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಐಟಮ್. ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ, ಹೆಚ್ಚು ಮನೆಗೆ ಹೆಚ್ಚು ವಸ್ತುಸ್ಥಿತಿ ತಗೊಂಬರಕ್ಕೆ ಹೆಲ್ಪ್ ಆಗುತ್ತೆ. ವಾಹನ ಖರೀದಿನೂ ಕೂಡ ಸಾಧ್ಯತೆ ಬಹುತೇಕ ಇದೆ. ಹಾಗೆ ಅಗ್ರಿಕಲ್ಚರ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶನೂ ತೋರಿಸ್ತಾ ಇದೆ. ಸೊ ಹೋಮ್ ಲ್ಯಾಂಡ್ ಅಲ್ಲಿ ಸ್ವಲ್ಪ ಹೆಚ್ಚಿನ ಲಾಭ ಅಂತ ತೋರಿಸ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟು ಮಾಡ್ಬೋದು, ಲ್ಯಾಂಡ್ ಮೇಲೆ ಅನುಕೂಲಕರವಾಗಿದೆ. 17 ಮೇ 2026ರಿಂದ 3 ಜೂನ್ 2027 ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಧಿಕವಾಗಿರ್ತಕ್ಕಂಥ ಲಾಭಾಂಶ, ಅಧಿಕವಾಗಿರ್ತಕ್ಕಂಥ ಒಂದು ಕರಿಯರ್, ಪ್ರಮೋಷನ್ ಸಿಗ್ತಕ್ಕಂಥ ಸಾಧ್ಯತೆ ಬಹುತೇಕ ತೋರಿಸ್ತಾ ಇದೆ. ಗುಡ್ ಫಾರ್ ಕೆರಿಯರ್ ಅಟ್ ದಿ ಎಂಡ್. ಇಷ್ಟು ಇವತ್ತಿನ 3 ತುಲಾ, ವೃಶ್ಚಿಕ, ಧನುರ್ ಲಗ್ನದ ಶನಿ ಮೀನರಾಶಿ ಪ್ರವೇಶದ ಒಂದು ಗೋಚಾರ ಫಲ. ದಶಾಭುಕ್ತಿಗಳಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ದಶಾಭುಕ್ತಿಗಳಲ್ಲಿ ಯಾವಾಗಲೂ ಕೂಡ ನಮಗೆ ಶನಿ ನಡೀತಾ ಇರಬೇಕಾಗುತ್ತೆ. ಇನ್ನು ಕೊನೆಯ 3 ಲಗ್ನಗಳು ಮಕರ, ಕುಂಭ, ಮೀನ ಮುಂದಿನ ಸಂಚಿಕೆಯಲ್ಲಿ ಮಾಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.